ಗುರುವೇ ನಮಃ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ಇದ್ದಾನೆ ಡಿಂಕು ಶಿಕ್ಷಕರ ಬಗ್ಗೆ ಸಾಕಷ್ಟು ಗೊತ್ತಿರುವಂಥವನು. ಜೊತೆಗೆ ಏನಂದರೆ ಶಾಲೆಗಳಲ್ಲೂ ಕೂಡ ಒಂದು ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿದಾಗ ಸಾಕಷ್ಟು ದೊಡ್ಡ ದೊಡ್ಡ ರೆಕಾರ್ಡ್ಗಳಿದೆಯಾ ಒಂದು. ಏನು ಡಿಂಕು? ಯಾಕೆ ಕೇಳ್ತೀರಾ ನನ್ನ ರೆಕಾರ್ಡ್ಗಳು? ಒಂದ ಎರಡ? ಓಹೋ, ಏನೇನದು? ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಅಲ್ಲ, ನೀನು ಓದಿನ ಬಗ್ಗೆ, ಬರೋದ ಬಗ್ಗೆ, ನೀನು ತುಂಟಾಡೋದ ಬಗ್ಗೆ, ಟೀಚರ್ಗಳಿಗೆ ಸುಳ್ಳು ಹೇಳಿರೋದ್ರ ಬಗ್ಗೆ. ಹೌದು, ಏನೋ ಬರೆ ಹಾಕಿಸ್ಕೊಂಡ್ಬಿಟ್ಟಿದ್ಯಾ? ಬರೇನ? ನಮ್ಮ ತಾತ ಹಾಕಿದ್ದು. ತಾತನ? ಯಾಕೋ ಬರೆ ಹಾಕಿದ್ರು? ಹೌದು, ಮತ್ತೆ ಅಯ್ಯೋ ಏನಾಯ್ತು ಗೊತ್ತಾ ಅಂಕಲ್, ನಾನು ಸ್ಕೂಲ್ಗೆ ಹೋಗಿದ್ದೆ ಅವತ್ತು. ಸರಿ. ಮಾಸ್ಟರ್ ನೋಡ್ತಾ ಇದ್ರು, ಯಾಕೆ ಇಂಟ್ರೆಸ್ಟ್ ಇರ್ಲಿಲ್ಲ ಅವ್ರು ಪಾಠ ಹೇಳ್ಕೊಡ್ತಾ ಇರೋದು. ಏನ್ ಮಾಡ್ದೆ, ಹೋಗ್ಬಿಟ್ಟು ಸರ್ ನಮ್ಮ ತಾತ ಹೋಗ್ಬಿಟ್ರು, ನಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳ್ದೆ ಟೀಚರ್ಗೆ. ಪಾಪ ಅವರು ನಮ್ಮ ತಾತ ಇದ್ದು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹೌದಪ್ಪ, ನಿಮ್ ತಾತ ತುಂಬಾ ಒಳ್ಳೆಯವರಾಗಿದ್ರು, ಹೋಗಪ್ಪ ಮನೆಗೆ ಹೋಗು ಅಂತ ಹೇಳಿ ಕಳ್ಸಿದ್ರು. ನಾನು ಬಂದು ಮನೆ ಹತ್ರ ಆಟ ಆಡ್ಕೊಂಡಿದ್ದೆ. ಸಾಯಂಕಾಲ ಏನಾಯ್ತಂತೆ ಗೊತ್ತಾ, ನಮ್ಮ ಮಾಸ್ಟ್ರು ನಮ್ಮ ತಾತ ಇಬ್ರು ಮೀಟ್ ಆಗಿದ್ದಾರೆ ರೋಡಲ್ಲಿ. ಅಯ್ಯೋ, ನೀವು ಬದುಕಿದ್ದೀರಾ? ನಿಮ್ಮ ಮೊಮ್ಮಗ ಬಂದ್ಬಿಟ್ಟು ನೀವು ಹೋಗ್ಬಿಟ್ರಿ ಅಂತ ಹೇಳಿದ್ನಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ತಾತ ಹಂಗಂದ ಅವನು ನನ್ನ ಹತ್ರ ಬಂದ್ಬಿಟ್ಟು ನಮ್ಮ ಮೇಷ್ಟ್ರು ಹೋಗಿ ಹಾಕ್ಸ್ಕೊಂಡ್ರು, ಅದಕ್ಕೆ ರಜೆ ಕೊಟ್ಟಿದ್ರೆ ಸ್ಕೂಲ್ಗೆ ಅಂತ ಹೇಳ್ದ ಅಂತ ಹೇಳ್ಬಿಟ್ಟಿದ್ರೆ. ಎರಡು ವಿಷಯ ಗೊತ್ತಾಗಿ ಸ್ಕೂಲ್ನಲ್ಲಿ ಮೇಷ್ಟ್ರು ಬರೆ ಹಾಕಿದ್ರು, ಮನೆಯಲ್ಲಿ ತಾತ ಬರೆ ಹಾಕಿದ್ರು. ಎರಡೆರಡು ಬರೆ ಅದಕ್ಕೆ ಕೈಗೆ ಬಿದ್ದಿರೋದು ಹಾಗಾದ್ರೆ. ನನಗಂತೂ ಆಫೀಸ್ಗೆ ಹೋಗಿ ಹೋಗಿ ಸಾಕಾಗೋಗಿದೆ. ಆಫೀಸ್ಗ? ನೀನ್ ಸ್ಕೂಲ್ಗಲ್ವೇನೋ ಹೋಗೋದು? ಸ್ಕೂಲಲ್ಲಿ ಆಫೀಸು. ಸ್ಕೂಲ್ನಲ್ಲಿ ಯಾವ ಆಫೀಸು? ಪ್ರಿನ್ಸಿಪಲ್ ಆಫೀಸು. ಯಾಕೆ? ಅಷ್ಟೊಂದು ಕಂಪ್ಲೇಂಟ್ ಇರುತ್ತೆ ನನ್ನ ಮೇಲೆ, ದಿನ ಆಫೀಸ್ಗೆ ಹೋಗ್ಬೇಕು. ಏನ್ ಹಾಗದು? ಅವರು ನಮ್ಮ ಪೇರೆಂಟ್ಸ್ನ ಅವಾಗ ಕರೀತಾ ಇರ್ತಾರೆ ಸ್ಕೂಲ್ಗೆ. ಬನ್ನಿ, ನಿಮ್ಮ ಮಗ ತುಂಬಾ ಗನಂದರಿ ಕೆಲಸ ಮಾಡಿದ್ದಾನೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಕರೀತಾ ಇರ್ತಾರೆ. ನಮ್ಮ ಅಪ್ಪ ಅಮ್ಮನು ಪಾಪ ಡಿಸೆಂಟ್ ಆಗಿ ಹೋಗಿ ನಿಂತ್ಕೊಂಡು ಅವ್ರ ಮುಂದೆ 5 ನಿಮಿಷ ಸತ್ತವ್ರ ಮುಂದೆ ನಿಂತ್ಕೊಂಡು ಹಿಂಗೆ ಪ್ರೇ ಮಾಡ್ತಾರಲ್ಲ ಆ ಥರ ನಿಂತ್ಕೊಂಡು ನನ್ನ ಮಗ ಈಗ ಮಾಡುದು ಅಂತ ಕೇಳಿಸ್ಕೊಂಡು ವಾಪಸ್ ಬರ್ಬೇಕು. ಏನೋ ಆಡಮ್ ಇವುದೇನೋ ನೀನು ಕೇಳ್ಬಿಟ್ಟು ಏನೋ ಮೇಷ್ಟ್ರ ಹತ್ರ ಹೊಡೆಸ್ಕೊಂಡೆ ಅಂತಲ್ಲ, ಅದ್ರ ಬಗ್ಗೆ ಒಂಚೂರು ಹೇಳ್ಬಿಡು. ಏನ್ ಮಾಡಿದಾರೆ ನಮ್ಮ ಮೇಷ್ಟ್ರು, ಅಲ್ಲಿ ಒಂದು ಫೋಟೋ ಇತ್ತು ನನ್ನ ಕ್ಲಾಸ್ ರೂಮ್ ಅಲ್ಲಿ. ಯಾವ ಫೋಟೋ? ಆಡಮ್ ಅಂಡ್ ಇವ್. ಅದನ್ನ ನೋಡಿಸ್ಬಿಟ್ಟು, ಏ ಡಿಂಕೋ ನೋಡೋ ಅಲ್ಲಿ ಫೋಟೋನ, ಆಡಮ್ ಅಂಡ್ ಇವ್ ಯಾವ ದೇಶದವ್ರು ಅಂತ ಕೇಳಿದ್ರು. ನಾನು ಇಂಡಿಯಾ ದೇಶದವ್ರು ಸರ್ ಅಂದೆ. ಮಕ್ಕದ ಮೇಲೆ ಹೊಡೆದ್ರು, ಇಂಡಿಯಾ ದೇಶದವ್ರು ಅಂತೀಯ ಸರ್? ಏನ್ ಸರ್ ಹೊಡಿತೀರಾ? ನನ್ಗೂ ಬುದ್ಧಿ ಇದೆ ಸರ್. ಏನೋ ಬುದ್ಧಿ ಇದೆ ನಿಂಗೆ ಅಂತ ಕೇಳಿದ್ರು. ನೋಡಿ ಸರ್ ಆ ಫೋಟೋ ನೋಡಿ. ಅವರು ಪಾಪ ಬಟ್ಟೆ ಹಾಕೊಂಡಿಲ್ಲ ಅವರು, ಆಯ್ತಾ. ಆಮೇಲೆ ತಿನ್ನೋದಕ್ಕೆ ಆಪಲ್ ಇದೆ ಅಂದ್ರೆ ಏನರ್ಥ? ತಿನ್ನೋದಕ್ಕೆ ಊಟ ಗೀಟ ಏನೂ ಇಲ್ಲ. ಆಮೇಲೆ ಏನ್ ಮಾಡ್ತಿದಾರೆ ಅವರು? ಪಾರ್ಕಲ್ಲಿ ಇದಾರೆ. ಪಾರ್ಕಲ್ಲಿ ಕೂತಿದ್ದಾರೆ ಅಂದ್ರೆ ಮನೆ ಇಲ್ಲ, ಕಾಡಿನ ನಡುವೆ ಇದಾರೆ. ಫುಡ್ಡು, ಶೆಲ್ಟರು, ಕ್ಲೋತಿಂಗು ಪ್ರಾಬ್ಲಮ್ ಇರೋಂಥದ್ದು ಇಂಡಿಯಾದಲ್ಲಿ. ಅಷ್ಟೆಲ್ಲ ಪ್ರಾಬ್ಲಮ್ ಇದ್ರು ನಗ್ನಗ್ತಾ ಇರೋದ್ರಿಂದ ಅವರು ಇಂಡಿಯನ್ಸು ಅಂತ ಹೇಳಿದೆ. ಅದಕ್ಕೆ ಕೊಡದ್ ಬಿಡೋಣ. ಮತ್ತೆ ಯಾವ ಪ್ರಶ್ನೆಗಳು, ಯಾವ ಉತ್ತರಗಳಿದ್ವು? ಎಷ್ಟು ವಲಯಗಳಿಂದ? ಫಸ್ಟ್ ಪ್ರಶ್ನೆ. ಸೆಕೆಂಡ್ ಪ್ರಶ್ನೆ ಏನ್ ಗೊತ್ತಾ? ಬುದ್ಧಿನೆಲ್ಲ ಕ್ವಶನ್ ಪೇಪರ್ ಸೆಟ್ ಮಾಡೋರ್ಗೆ 3 ವಲಯಗಳು ಯಾವುವು? ಆಮೇಲೆ ಥರ್ಡ್ ಕ್ವಶನ್ ಏನ್ ಗೊತ್ತಾ? ಶೀತ ವಲಯ, ಉಷ್ಣ ವಲಯ, ಸಮಶೀತೋಷ್ಣ ವಲಯಗಳನ್ನು ವಿವರಿಸಿ ಅಂತ. ನಾನೇನ್ ಬರ್ದೆ ಆನ್ಸರ್ ಪೇಪರ್ ಅಲ್ಲಿ? ಫಸ್ಟ್ ಕ್ವಶನ್ಗೆ ಸೆಕೆಂಡ್ ಕ್ವಶನ್ ಆನ್ಸರು, ಸೆಕೆಂಡ್ ಕ್ವಶನ್ಗೆ ಥರ್ಡ್ ಕ್ವಶನ್ ಆನ್ಸರು, ಥರ್ಡ್ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ, ಸಾರಿ ಪಾಸ್. ಅಯ್ಯೋ, ಬೇಜಾನ್ ಪ್ರಶ್ನೆ ಕೇಳಿದ್ರು. ಹಾರ್ಸ್ ಪವರ್ ಅಂದರೆ ಏನು ಅಂತ ಕೇಳಿದ್ರು. ಏನು ಹಾರ್ಸ್ ಪವರ್ ಅಂದ್ರೆ? ಅದು ತುಂಬಾ ಶಕ್ತಿಯುತವಾದದ್ದು. ಕುದುರೆ ಸಾಕಿದವರನ್ನು ಅತ್ಯಂತ ಶ್ರೀಮಂತರನ್ನಾಗಿಸಿ, ಕುದುರೆಯ ಬಾಲಕ್ಕೆ ದುಡ್ಡು ಕಟ್ಟುವವರನ್ನು ಅವರ ಮನೆಯನ್ನು ಮಟಾಶ್ ಮಾಡುವಂತಹ ಅದ್ಭುತವಾದ ಶಕ್ತಿಗೆ ಹಾರ್ಸ್ ಪವರ್ ಎಂದು ಹೇಳುತ್ತಾರೆ. ಅದ ಹಾರ್ಸ್ ಪವರ್. ಆಮೇಲೆ ಸೆಮಿ ಕಂಡಕ್ಟರ್ ಅಂದರೆ ಏನು ಅಂತ ಕೇಳಿದ್ರು. ಏನು ಸೆಮಿ ಕಂಡಕ್ಟರ್ ಅಂದ್ರೆ? ಅದೇ ನಮ್ ಪುಷ್ಪಕ್ ಬಸ್ ಡ್ರೈವರ್. ಅದೇನೋ ಹಾಗಂತಿದ್ಯಾ? ಹೌದು, ಅವರು ಒಟ್ಟೊಟ್ಟಿಗೆ ಡ್ರೈವರ್ ಕೆಲಸ ಮತ್ತೆ ಕಂಡಕ್ಟರ್ ಕೆಲಸ ಎರಡೂ ಮಾಡೋದ್ರಿಂದ ಸೆಮಿ ಕಂಡಕ್ಟರ್ ಅಂದ್ರೆ ಅವರೇ. ನಮಗ್ ಗೊತ್ತಿರೋದು ನಾವು ಬರೋದ್ವಿ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಸ್ಟೂಡೆಂಟ್ there is a good teacher. Behind every failed student there is a beautiful teacher. And behind every rich teacher there is a tutorials. ಟ್ಯುಟೋರಿಯಲ್ಸ್. ಮನೆ ಪಾಠಕ್ಕೆ ಅಂತ. ಮನೆ ಪಾಠದ ಕತೆ ಗೊತ್ತಾ ನಿಮಗೆ? ಏನು? ಶುಭಾಶಯ ಮನೆ ಪಾಠಕ್ಕೂ ಟ್ಯೂಷನ್ ಫೀಸಿಗೂ ಶುಭಾಶಯ. ಹಳೆ ಮೇಷ್ಟ್ರಿಗೆ, ಹೊಸ ಸ್ಟೂಡೆಂಟ್ಸ್ಗೆ ಶುಭಾಶಯ.
ಪಾಠದ ಈ ಬಂಧ ಹಣಕಾಸಿನ ಅನುಬಂಧ ನರ್ಸರಿಯಿಂದ ಡಿಗ್ರಿಗೂ ತೀರದ ಸಂಬಂಧ ಮನೆ ಪಾಠದ ಈ ಬಂಧ ಹಣಕಾಸಿನ ಅನುಬಂಧ ನರ್ಸರಿಯಿಂದ ಡಿಗ್ರಿಗೂ ತೀರದ ಸಂಬಂಧ ಸ್ಕೂಲಲ್ಲಿ ಮಾಡಿದ್ಯಾವ ಪಾಠವನ್ನು ಸ್ಟೂಡೆಂಟ್ಸ್ ತಲೆಗೆಂದು ಏರದಿರಲಿ ಮನೆ ಪಾಠ ಮಾತ್ರ ಮನದಲ್ಲಿ ಉಳಿದು ಮಾರ್ಕ್ಸ್ ಕಾರ್ಡು ತುಂಬಿ ಬರಲಿ ಮನೆ ಪಾಠದ ಈ ಬಂಧ ಹಣಕಾಸಿನ ಅನುಬಂಧ ನರ್ಸರಿಯಿಂದ ಡಿಗ್ರಿಗೂ ತೀರದ ಸಂಬಂಧ ಹಣವನ್ನು ಪಡೆದು ಮಾರ್ಕ್ಸ್ ಅನ್ನು ತುಂಬಿ ಪಾಸ್ ಮಾಡಿಸೋ ಆಪ್ತರಿರಲಿ ಮನೆ ಪಾಠ ಸ್ಟೂಡೆಂಟ್ಸ್ ಪಾಸ್ ಆಗಿ ನನಗೆ ಫೀಸು ಹೊಳೆಯ ಹರಿದು ಬರಲಿ. ಪಾಠ ಮಾಡುವಂತ ಅದ್ಭುತವಾದ ಟೀಚರ್ಗಳು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ನೀನು ಅದ್ಭುತವಾಗಿ ಮಂಗಳಾರತಿ ಎತ್ಬಿಟ್ಟಿ ನೀನು. ಹಿಂದೆ ವಿದ್ಯಾ ದಾನ ಅಂತ ಇರ್ತೋ, ಈಗ ವಿದ್ಯಾ ಮಾರಾಟಕ್ಕೆ ಇಳಿದಿದೆ. ಹಿಂದಂತಿದ್ವಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಗ ಅಂತ ಮೌಲ್ಯಗಳು ಯಾವ ಕೂಡ ಉಳಿದಿಲ್ಲ. ಅಲ್ಲ, ಅಂತವ್ರು ಇದ್ದಾರೆ, ಖಂಡಿತವಾಗ್ಲೂ ಅಂತವ್ರು ಇಲ್ಲ ಅಂತ ನಾ ಹೇಳಲ್ಲ. ಅಂತವ್ರು ಇದ್ದಾರೆ, ಇಂಥವ್ರು ಇದ್ದಾರೆ. ಇಲ್ಲ ಅಪರೂಪಕ್ಕೆ ಹಾಗಾದ್ರೆ ಆಗ್ಲೂ ಕೆಟ್ಟ ಗುರುಗಳಿದ್ರು, ಒಳ್ಳೆ ಗುರುಗಳು ಇದ್ರು. ಈಗ್ಲೂ ಅಷ್ಟೇ. ಅಬ್ದುಲ್ ಕಲಾಂ ಅವರು ನೋಡಿ, ಅವರು ಎಂತ ಮಹಾನ್ ವ್ಯಕ್ತಿ ಅಂದ್ರೆ ಪ್ರೆಸಿಡೆಂಟ್ ಆಗಿದ್ದಾಗ ಬೆಂಗಳೂರಿನ ಅಂದ್ರೆ ಕರ್ನಾಟಕದ 11 ಪ್ರಾಬ್ಲಮ್ಸ್ 11 ಪಾಯಿಂಟ್ ಪ್ರೋಗ್ರಾಮ್ ಹಾಕೊಂಡ್ ಬಂದಿದ್ರು. ಆ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು, ಆ ಪ್ರಾಬ್ಲಮ್ ಸೊಲ್ಯೂಷನ್ ಏನು ಅಂತ ತಿಳ್ಕೊಂಡು ಇಲ್ಲ ಬೆಂಗಳೂರಿಗೆ ಬಂದು ಸ್ಪೀಚ್ ಕೊಟ್ರು. ನಮ್ಮ ಕರ್ನಾಟಕದವ್ರಿಗೆ ಗೊತ್ತಿರ್ಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಇದೆ ಅಂತ. ನಿಜವಾದ ಗುರು ಮಾತ್ರ ಶಿಷ್ಯನ ಸರ್ವೋದಯ ಬೆಳವಣಿಗೆಗೋಸ್ಕರ ದುಡಿಯೋಂಥವ್ರು. ಅವರ ಮನೆಯ ಪ್ರಾಬ್ಲಮ್ ಆಗ್ಲಿ, ಮನಸ್ಸಿನ ಪ್ರಾಬ್ಲಮ್ ಆಗ್ಲಿ, ಹಣದ ಪ್ರಾಬ್ಲಮ್ ಆಗ್ಲಿ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಒಬ್ಬ ಸ್ಟೂಡೆಂಟ್ ಬಗ್ಗೆ ಯೋಚನೆ ಮಾಡುವಂಥದ್ದು ಅವರ ಗ್ರೇಟ್ನೆಸ್. ಓಕೆ ಡಿಂಕು, ತುಂಬಾ ಅದ್ಭುತವಾಗಿ ಹೇಳಿದೆ. ಮತ್ತಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸೋಣ.